ಸರ್, ಈಗ ನೀವು ಗೋಧ್ರಾ ಕಾಂಡದ ಥರದ್ದು ಒಂದು ಘಟನೆಯನ್ನು ಸಂಭವಿಸ್ಬೋದು ರಾಮ ಮಂದಿರ ಉದ್ಘಾಟನೆ ಒಳಗೆ ಅಂತ ಒಂದು ಹೇಳಿಕೆ ಕೊಟ್ಟಿದ್ರಿ. BJP ಅವರು ನಿಮ್ಮ ವಿರುದ್ಧ ಮುಗಿಬಿದ್ದಿದ್ದಾರೆ. ಮತ್ತು ಮಂಪರು ಪರೀಕ್ಷೆ ಮಾಡಬೇಕು ಅಂತ ವಿಜಯೇಂದ್ರ ಅವರು ಸೇರಿ ಬೇರೆ ಬೇರೆ ನಾಯಕರು ಹೇಳ್ತಿದ್ದಾರೆ. ನೀವು ಮಂಪರು ಪರೀಕ್ಷೆಗೆ ರೆಡಿ ಇದ್ದೀರಾ ಸರ್? ಈಗ ಪಾಪ ಭಾರತೀಯ ಜನತಾ ಪಾರ್ಟಿಯ ಹೊಸದಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರರವರು ಒಂಥರ ರಿಟೋರಿಕ್ ಅಂತಾರೆ ಇಂಗ್ಲೀಷಲ್ಲಿ, ಹೇಳಿದ್ದೇ ಹೇಳಯ್ಯ ಅಂಥೇಳಿ. ಇದೆಲ್ಲ ಹಳೇ ಫ್ಯಾಷನ್ ಆಗಿತ್ತು ಮಂಪರು ಪರೀಕ್ಷೆ ಅಂತ. ನಾನು ತಯಾರಿದ್ದೀನಿ. ಮಂಪರು ಪರೀಕ್ಷೆ ಎಲ್ಲಿ ಬೇಕಾದರೂ ಲೈವ್ ಆಗಬೇಕು. ಮಂಪರು ಪರೀಕ್ಷೆ ನನ್ನ ಜೊತೆ ವಿಜೇಂದ್ರನ್ ಕೂಡ ಲೈವ್ ಮಂಪರು ಪರೀಕ್ಷೆ ಆಗಬೇಕು. ಯಾಕೆ ಅಂತ ಹೇಳಿದರೆ ನಮ್ಮ ಯತ್ನಾಳ್ ಅವರು ಹೇಳಿದ್ದಾರೆ 40,000 ಕೋಟಿ ರೂಪಾಯಿ ಹಗರಣ ಕೋವಿಡಲ್ಲಿ ತಿಂದಿದ್ದಾರೆ ಅಂತ ಹೇಳಿದ್ದಾರೆ. ಆದ್ರೂ ಸಹ ನಮ್ಮ ಜೊತೆಗೆ ಮಂಪರು ಪರೀಕ್ಷೆ ಆಗಲಿ. ಮತ್ತು ಮೊದಲನೇ ಬಾರಿಗೆ ಸತ್ಯ ಹೇಳಿರ್ತಕ್ಕಂಥ CT ರವಿಯವರು ಮ್ಯಾಚ್ ಫಿಕ್ಸಿಂಗ್ ಆಗಿದೆ ಅಂತ ಹೇಳಿದರು. ಇದು ಕೂಡ ಎಲ್ಲ ಮಂಪರು ಪರೀಕ್ಷೆ ಆದರೆ ನಂದು ಒಂದೇ ಒಂದು ಇದರಲ್ಲಿ ಇಬ್ಬರೂ ಒಟ್ಟಿಗೆ BJP ಅಧ್ಯಕ್ಷರನ್ನು ನನ್ನ ಒಟ್ಟಿಗೆ ಮಂಪರು ಪರೀಕ್ಷೆ ಮಾಡಲಿ. ಅದು ಲೈವ್ ಇರಬೇಕು, ಸೀಕ್ರೆಟಾಗಿ ಏನು ಬೇಡ, ಲೈವ್ TV ನಲ್ಲೇ ಆಗಲಿ. ಮಂಪರು ಪರೀಕ್ಷೆ ಆಗಕ್ಕೆ ನಾನು ತಯಾರು. ಏನು ಸರ್ ಕಾನ್ಫಿಡೆನ್ಸ್ಗೆ